ನಿನ್ನ ಜೊತೆಯಲಿ ಜೊತೆಯಲಿ. ಏನು ಇನ್ಮೇಲೆ ಇವನು ಪೂಜೆ ಮಾಡೋ ಅದೃಷ್ಟ ನಮ್ಗಿಲ್ಲ ಅಂತ ಅನ್ಸುತ್ತೆ ಕಣೆ. ಪಾಪ ಇವನಿಗೂ ಬಡವರು ಮನೇಲಿ ಇರೋಕೆ ಆಗ್ತಿಲ್ಲ ಅನ್ಸುತ್ತೆ. ಅದಕ್ಕೆ ಇವನ್ನ ಕಳಿಸ್ಬಿಡೋಣ ಅಂತ. ಎಲ್ಲಿಗೆ? ಮಾರ್ವಾಡಿ ಅಂಗಡಿಗೆ. ಏನ್ ಪಾಪು ಹೀಗ್ ಮಾಡ್ಬಿಟ್ಟ ನೀನು? ಪಾಪು ಅಲ್ಲ ಕಣೆ, ಅವನು ಪರಮ ಪಾಪಿಷ್ಠ. ಅಪ್ಪ ಅಮ್ಮನ ಮಾನ ಮರ್ಯಾದೆ ತೆಗಿಯಕ್ಕೆ ಅಂತಲೇ ಹುಟ್ಟಿದಾನೆ. ಎಷ್ಟೋ ಧೈರ್ಯ ನಿನಗೆ? ಸಂಬಂಧ ಬಯಸಿ ಬಂದಿದ್ದವ್ರ ಮುಂದೆ ನಮ್ಮ ಮರ್ಯಾದೆ ತೆಗೆದುಬಿಟ್ಟಿಯಲ್ಲೋ. ಅಷ್ಟೇ ತಾನೆ, ಹೋಗ್ಲಿ ಬಿಡಿ ಪಾಪ್ಸ್. ಹೋಗ್ಲಿ ಬಿಡಿನ. ನೋಡೆ ಎಷ್ಟು ದುರಹಂಕಾರ ಅವನಿಗೆ. ನಿನ್ನ ಮದುವೆ ಮಾಡಬೇಕು ಅಂತ ನಾವೆಲ್ಲ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹುಡುಗಿ ಹುಡುಕ್ತಾ ಇದ್ದೀವಿ. ಬಂದಿದ್ದಂತ ಬಂಗಾರದಂತ ಹುಡುಗಿ ವಾಪಸ್ ಹೋಗೋ ಹಾಗೆ ಮಾಡ್ಬಿಟ್ಟಿಯಲ್ಲೋ. ಹೋಗ್ಲಿ ಬಿಡು, ಏನು ಅರ್ಜೆಂಟ್ ಕೆಲಸ ಇತ್ತೋ ಏನೋ. ನೀನು ಸುಮ್ಮನೆ ವಹಿಸ್ಕೊಂಡು ಮಾತಾಡಬೇಡ ಕಣಪ್ಪ. ಮದುವೆಗಿಂತ ಏನಪ್ಪ ಇದೆ ಅಂತ ಇಂಪಾರ್ಟೆಂಟ್ ಕೆಲಸ ಅವನಿಗೆ? ಏನಿತ್ತಪ್ಪ ಅಂತದ್ದು? ಏನೋ ಇತ್ತು, ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಹಾಗಂದ್ರೆ ಹೇಗೋ ಪುಟ್ಟ, ಹುಡುಗಿ ಮನೆಯವ್ರು ಎಷ್ಟು ಬೇಜಾರು ಮಾಡ್ಕೊಂಡು ಹೋದ್ರು ಗೊತ್ತಾ? ಅದಕ್ಕೆ ನಾನೇನು ಮಾಡಲಿ? ನನ್ಗೇನು ಸರಿ ಅನ್ಸುತ್ತೋ ನಾನು ಅದನ್ನೇ ಮಾಡೋದು. ಹ್ಞೂ, ನನಗೂ ಅನ್ಸುತ್ತೆ. ತುಂಡು ಬಟ್ಟೆ ಉಟ್ಕೊಂಡು ಕಾಶಿಗೆ ಹೋಗ್ಬೇಕು ಅಂತ. ಮಾಡೋಕ್ಕಾಗತ್ತಾ? ಯಾರು ಬೇಡ ಅಂದ್ರು? ಕಾಶಿ ಇಲ್ಲ ಅಂದ್ರೆ ಹಿಮಾಲಯಕ್ಕೆ ಹೋಗಿ. ನೀನೇನಾದ್ರು ಹಿಡ್ಕೊಂಡಿದ್ಯಾಮ? ಇಲ್ಲಪ್ಪ ಪುಟಾಣಿ, ಅಪ್ಪನ ರೇಗ್ಸಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ತೀಯ ನೋಡು. ಅದೆಲ್ಲ ಹೋಗ್ಲಿ ಬಿಡು. ಹುಡುಗಿ 11 ಪಾಯಿಂಟ್ಸಲ್ಲಿ ಓಕೆ ಆಗಿದ್ದಾಳೆ. ಇನ್ನೊಂದು 5 ಪಾಯಿಂಟ್ ಸರಿ ಮಾಡ್ಕೋತೀನಿ ಅಂತ ಹೇಳ್ತಿದ್ದಾಳೆ. ಏನು ಮಾಡೋಣ? ಅವನ್ನೇನೇ ಕೇಳ್ತೀಯ? ನನಗೆ ಹುಡುಗಿ ಒಪ್ಪಿಗೆ ಆಗಿದೆ, ಮದುವೆ ಆಗಬೇಕಷ್ಟೇ. ಮಾಡ್ಕೊಳ್ಳಿ, ನಿಮ್ಗಿಷ್ಟ ಆಳೆ ನೀವೇ ಮಾಡ್ಕೊಳ್ಳಿ. ನಾನು ಯಾಕೆ ಕೇಳ್ತೀರಾ? ಅಯ್ಯೋ ನಿನ್ನ ಎಂತ ಮಾತಾಡ್ತೀನಿ. ನಿಂತ್ಕೊಳ್ಳೋ, ಒಳ್ಳೆ ಗುಂಟೂರು ಮೆಣಸಿನ್ಕಾಯಿ ತಿಂದಂಗೆ ಆಡ್ತೀಯಲ್ಲೋ. ದೊರೆ ನಡಿಯ. ಅಪ್ಪ ಒಂದು ನಿಮಿಷ, ಆ ಹುಡುಗಿ ಬಗ್ಗೆ ಏನು ಮಾಡೋಣ ಹೇಳು? ಕ್ಯಾನ್ಸಲ್ ಮಾಡು. ನನ್ನ ಮೊಮ್ಮಗನಿಗೆ ಇಷ್ಟ ಇಲ್ಲ ಅಂದಮೇಲೆ ಅದೆಂತ ರತ್ತಿ ಬಂದರೂ ಬೇಕಾಗಿಲ್ಲ. ದೊರೆ ನಡಿಯ ಬರ. ಸಾರಿ ಕಣಮ್ಮ, ಲೇಟ್ ಆಗೋಯ್ತು. ಸಾಹೇಬ್ರು ಬಂದಿದ್ರು, ಮೀಟಿಂಗ್ ಇತ್ತು. ನನ್ನ ಕೆಲ್ಸದ ಬಗ್ಗೆ ಹೇಳಿದ್ರಾ ಸರ್? ಎಲ್ಲಮ್ಮ, ನೀವು ದುಡ್ಡಿನ ವ್ಯವಸ್ಥೆ ಮಾಡಲಿಲ್ಲ. 2 ದಿನ ಆದರೂ ಸುದ್ದಿನೇ ಇಲ್ಲ. ದುಡ್ಡು ಅಡ್ಜಸ್ಟ್ ಮಾಡಕ್ ತಡ ಆಗೋಯ್ತು ಸರ್. ಇವಾಗ ಆಯ್ತೋ ಇಲ್ವೋ? ಆಯ್ತು ಸರ್, ತಂದಿದ್ದೀನಿ. ಕೆಲಸ ಗ್ಯಾರಂಟಿ ತಾನೆ? ಅಯ್ಯೋ, ನಾನು ಹೇಳಿದ್ಮೇಲೆ ಮುಗೀತಮ್ಮ. ಕೆಲಸ ಗ್ಯಾರಂಟಿ. ಕೊಡಿಲಿ. ತುಂಬಾ ಕಷ್ಟದ ದುಡ್ಡು ಸರ್ ಇದು. ನಮ್ಮ ಮನೆ ದೇವ್ರ ವಿಗ್ರಹನ ಮಾರಿ ಈ ದುಡ್ಡು ತಂದಿದ್ದೀನಿ. ಕೆಲಸ ಸಿಕ್ಕೇ ಸಿಗುತ್ತಲ್ವಾ ಸರ್? ನಂಬಿಕೆ ಅಲ್ವೇನಮ್ಮ? ನನ್ನ ಮೇಲೆ ನಂಬಿಕೆ ಅಲ್ವೇನಮ್ಮ? ಈಗ ಕೈಗೆ ದುಡ್ಡು ಬಂತಲ್ಲ, ಸಾಹೇಬ್ ಹತ್ರ ಮಾತಾಡ್ತೀನಿ. ಒಂದು 20 ದಿನ ಬಿಟ್ಟು ಬಾ, ಅಷ್ಟಲ್ಲಾಗಿರುತ್ತೆ. 20 ದಿವಸನಾ? ಕಾಯಕ್ಕಾಗಲ್ಲ ಸರ್. ನೀವು ಮೊದಲೇ ಹೇಳಿದಿದ್ರೆ ಇಷ್ಟು ಅರ್ಜೆಂಟಾಗಿ ನಂಗೆ ದುಡ್ಡು ತರ್ತಾನೆ ಇರಲಿಲ್ಲ. ದೇವ್ರ ವಿಗ್ರಹನ ಮಾರಿ. ದುಡ್ಡಿದ್ರೆ ಎಲ್ಲ ದೇವರು ಬರ್ತಾನೆ ಬಿಡಮ್ಮ. ಬೇಡದ ತಕ್ಷಣ ಭಗವಂತನೇ ಸಿಗ್ಬೋದು, ಆದ್ರೆ ಒಂದು ಒಳ್ಳೆ ಕೆಲಸ ಸಿಗೋದು ತುಂಬಾ ಕಷ್ಟ. ಒಂದು 7 ದಿನ ಬಿಟ್ಟು ಫೋನ್ ಮಾಡು. ತುಂಬಾ ಕಷ್ಟದಲ್ಲಿದ್ದೀವಿ ಸರ್. ದುಡ್ಡಿಗೆ ಮಾತ್ರ ಮೋಸ ಮಾಡಬೇಡಿ. ಇದು ಒಂದು ಕೆಲಸ ನೆಚ್ಕೊಂಡೆ ನಾವು 4 ಜನ ಜೀವನ ಮಾಡ್ತಾ ಇದ್ದೀವಿ. ಆಮೇಲೆ ದುಡ್ಡು ಇಲ್ಲದೆ ಕೆಲಸನೂ ಇಲ್ಲದೆ ಜೀವನ ಮಾಡೋದೇ ಕಷ್ಟ ಆಗ್ಬಿಡುತ್ತೆ. ಅಯ್ಯೋ, ನನ್ನೇನು 420 ಅಂತ ಅನ್ಕೊಂಡಿದ್ದೇನಮ್ಮ. ನಿನ್ ದುಡ್ಡೇ ನಾನು ಯಾವುದು ತಿನ್ಕೊಂಡು ಹೋಗಲ್ಲ. ನಾನು ಟ್ರೈ ಮಾಡ್ತೀನಿ, ಕೆಲಸ ಸಿಕ್ಕೇ ಸಿಗುತ್ತೆ. ಒಂದು ವೇಳೆ ಸಿಕ್ಕಿಲ್ಲ ಅಂದ್ರೆ 1-2 ತಿಂಗಳು ಬಿಟ್ಟು ನಿನ್ ದುಡ್ಡನ್ನ ವಾಪಸ್ ತಗೊಂಡು ಹೋಗು, ಆಯ್ತಾ? 2 ತಿಂಗಳ? ಹೌದಮ್ಮ, 2 ತಿಂಗಳು. ಹಲೋ ಸರ್, ನಿಮ್ಮ ಮಾಮೂಲಿ ಸಿಗ್ತಾ ಸರ್? ಅಲ್ಲ ಸರ್, ನಾನು ದುಡ್ಡು. ಅಯ್ಯೋ, 1-2 ತಿಂಗಳು ಬಿಟ್ಟು ಫೋನ್ ಮಾಡಮ್ಮ, ಬಿಸಿ ಇದ್ದೀನಿ. ಹೇಳಿ ಸರ್. ಕಳಿಸ್ಕೊಡ್ತೀನಿ ಸರ್.
ರಂಗ ನಿನ್ನನ್ನು ನಂಬ್ಕೊಂಡು ನಿನ್ನನ್ನೇ ಮಾರ್ಬಿಟ್ಟು ದುಡ್ಡು ಕೊಟ್ಟಿದ್ದೀನಿ. ಅದಕ್ಕೂ ಮೋಸ ಮಾಡಬೇಡ. ಈ ಸಲನಾದರೂ ಕೆಲ್ಸಕ್ಕೆ ದಾರಿ ಮಾಡಿಕೊಡು. ಹೆಚ್ಚಂದರೆ 2 ದಿನ ಕಾಯ್ತೀನಿ ಅಷ್ಟೇ. ಅಷ್ಟರಲ್ಲಿ ನನ್ನ ಜೀವನಕ್ಕೊಂದು ದಾರಿ ಮಾಡಿಲ್ಲ ಅಂದರೆ ಇನ್ಯಾವತ್ತೂ ನಿನ್ನ ನಂಬಲ್ಲ ನಾನು. ನೆನ್ಪಿಟ್ಕೋ. ಏನಾದರೆ ಇದ್ಕಿದ್ದಿಗೆ ಎದ್ದೋಗ್ಬಿಟ್ಟಿಯಲ್ಲೋ, ಅಂತ ಕೆಲಸ ಏನೇತಪ್ಪ? ಅವಳನ್ನ ನೋಡ್ಬೇಕು ಅನ್ನಿಸ್ತು, ಈಗಿಂದೀಗ್ಲೇ ಸಾರಿ ಕೇಳ್ಬೇಕು ಅನ್ನಿಸ್ತು, ಅದಕ್ಕೆ ಹೊರಟ್ಬಿಟ್ಟ. ಎಲ್ಲ ಇವನ ಆ ಟೀಚರ್ ಹತ್ರನ ನಿನ್ನ ಹುಡುಗಿನ ಬಿಟ್ಬಿಟ್ಟು ಆ ಹುಡುಗಿ ಹತ್ರ ಯಾಕೋ ಹೋದೆ ಸಾರಿ ಕೇಳಕ್ಕೆ? ಹೋಗ್ಲಿ, ಕೇಳ್ದ್ಯಾ? ಏನಂದ್ಲು? ಏನು ಅನ್ಲಿಲ್ಲ ರಚಿನ್, ನಾನ್ ಸಾರಿನೂ ಕೇಳಲಿಲ್ಲ. ಮತ್ತೆ ಇಲ್ಲಿ ನೋಡು, ಇದ್ಯಾವ ದೇವ್ರು? ನಾರಾಯಣನ ಎಲ್ಲಿಂದ ತಂದೆ? ಗಿರ್ವಿ ಅಂಗಡಿಲಿ ನಾನು ಅವಳಿಗೆ ಸಾರಿ ಕೇಳಕ್ ಹೋದಾಗ ಅವಳು ಇದನ್ನ ಮಾರ್ತಾ ಇದ್ಲು. ಮನೇಲಿ ತುಂಬಾ ಕಷ್ಟ ಅನ್ಸುತ್ತೆ ರಚಿನ್, ಇದನ್ನ ಮಾರಿ ದುಡ್ಡು ತಗೊಂಡು ಹೋದ್ಲು. ನನಗೆ ತುಂಬಾ ಸಂಕಟ ಆಗೋಯ್ತು. ಅದಕ್ಕೆ ಅವಳಿಗೆ ಗೊತ್ತಿಲ್ಲದೆ ಇದ್ದಂಗೆ ಸ್ಟೇಟು ಹತ್ರ ಹೋಗಿ ಇದನ್ನ ಬಿಡಿಸ್ಕೊಂಡು ಬಂದ್ಬಿಟ್ಟೆ. ಓ, ಏನಾಗಿದೆ ನಿನ್ಗೆ? ಅಲ್ಲ, ಇಲ್ಲಿ ನಿನ್ನ ಮದುವೆ ತಯಾರಿ ನಡೀತಾ ಇದ್ರೆ ಅಲ್ಲೋಗಿ ಅದ್ಯಾವ್ದು ಅಂಗಡಿಯಿಂದ ಇದನ್ನ ತಂದು ಏನ್ ಕತೆ? ಗೊತ್ತಿಲ್ಲ. ಇದು ಚೆನ್ನಾಗಿದೆ ಅಲ್ಲ, ಜೋಪಾನವಾಗಿ ಇಟ್ಕೋಬೇಕು ಇದನ್ನ. ಪಾಪ ಅಲ್ವ ರಚಿನ್, ಒಂದ್ ಕೆಲ್ಸ ಹುಡ್ಕೋಕ್ಕೋಸ್ಕರ ಮನೆ ದೇವ್ರು ವಿಗ್ರಹನೇ ಮಾರ್ಕೋತಾರೆ ಅಂದ್ರೆ ಅವ್ರು ಇನ್ನೆಂತ ಕಷ್ಟದಲ್ಲಿ ಇರ್ಬೇಕು. ಆಫ್ಟರ್ ಆಲ್ ಒಂದ್ ಕೆಲ್ಸಕ್ಕೋಸ್ಕರ ಇಷ್ಟೆಲ್ಲ ರಿಸ್ಕ್ ತಗೋಬೇಕಾ? ಹೌದಪ್ಪ, ದುಡ್ಡಿನ ಬೆಲೆ ಗೊತ್ತಿರೋರಿಗೆ ಕೆಲಸದ ಬೆಲೆನೂ ಗೊತ್ತಿರುತ್ತೆ. ಅದರಲ್ಲೂ ಮಿಡಲ್ ಕ್ಲಾಸ್ ಜನರಿಗೆ ಕೆಲಸ ಅಂದರೆ ಜೀವಕ್ಕಿಂತ ಮುಖ್ಯ. ಅದಿಲ್ಲದೆ ಅವರು ಜೀವನ ನಡ್ಸೋಕ್ಕಾಗಲ್ಲ. ಎಷ್ಟೋ ಜನ ಕೆಲಸ ಹೋಯ್ತು ಅಂತ ಆತ್ಮಹತ್ಯೆ ಬೇರೆ ಮಾಡ್ಕೊಂಡಿದ್ದಾರೆ ಅಲ್ವಾ? ಪಾಪ ರಚಿನ ಹುಡುಗಿ, ನನ್ನಿಂದ ಅವಮಾನ ಆಯ್ತು ಅನ್ನೋದಕ್ಕಿಂತ ಕೆಲಸ ಹೋಯ್ತು ಅನ್ನೋ ಸಂಕಟನೇ ಜಾಸ್ತಿ ಇತ್ತು ಅಂತ ಅನ್ಸುತ್ತೆ. ಅದಕ್ಕೆ ಅವಳನ್ನ ಹಂಗೆಲ್ಲ ಬೈದು ಗಲಾಟೆ ಮಾಡಿದ್ದು. ನಂಗಿದು ಅರ್ಥನೇ ಆಗ್ಲಿಲ್ಲ ರಚಿನ್. ಹೋಗ್ಲಿ ಬಿಡ, ಅವಳ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೋಬೇಡ. ಈಗ ಮದುವೆ ವಿಷಯ ಏನು ಮಾಡೋಣ? ಐಡಿಯಾ, ಅವಳಿಗೆ ಸಾರಿ ಕೇಳೋದಕ್ಕಿಂತ ದುಡ್ಡು ಕೊಡೋದಕ್ಕಿಂತ ಒಂದ್ ಒಳ್ಳೆ ಕೆಲಸ ಕೊಡ್ಸ್ಬಿಟ್ರೆ? ಒಳ್ಳೇದೇ, ಎಲ್ಲಿ ಅಂತ ಕೊಡಿಸ್ತೀಯಾ? ಎಲ್ಲಾದ್ರೂ ಸರಿ, ಹೆಂಗಾದ್ರೂ ಸರಿ. ಅವಳಿಗೊಂದು ಒಳ್ಳೆ ಕೆಲಸ ಆಗ್ಬಿಟ್ರೆ ಅವಳಿಗೂ ನಿರಾಳ, ನನ್ಗೂ ಸಮಾಧಾನ. ಹೆಂಗೆ? ಎಸ್. ಇಲ್ಲ ಸುಮಿತ್ರಾ, ನಾವು ಆ ಹುಡುಗಿನ ಬೇಡ ಅಂದ್ಬಿಟ್ವಿ. ಆ ಹುಡುಗಿ ಮೂಗು ಒಂಥರ ಸೊಟ್ಟಿಗಿದೆ ರೀ. ಆ ಥರ ಹುಡುಗಿರು ಅತ್ತೆ ಮಾವನಿಗೆ ಬೆಲೆನೇ ಕೊಡೋದಿಲ್ವಂತೆ. ಅದಕ್ಕೆ ನಾವು ಬೇಡ ಅಂದ್ಬಿಟ್ವಿ. ಯಾಕೋ? ಮತ್ ನನ್ನ ಜೊತೆ ಮಾತಾಡಲ್ಲ ನೀನು. ಒಂದು ಒಳ್ಳೆ ಸಂಬಂಧ ಕ್ಯಾನ್ಸಲ್ ಮಾಡಿದ್ಯಾ? ಹೋಗು, ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ. ಮಾಮ್, ಈ ಡ್ರಾಮಾ ಎಲ್ಲ ಬೇಡ. ಆ ಹುಡುಗಿ ಪಾಸ್ ಆಗಿದ್ದು ಬರೀ 11 ಕಂಡೀಷನ್ ಅಷ್ಟೇ. ಸೊ ನಿಂಗೂ ಅವಳು ಬೇಕಿರ್ಲಿಲ್ಲ. ಆದರೂ ಅವ್ರು ಹೇಗೆ ಮಾತಾಡ್ಬಿಟ್ಟು ಹೋದ್ರು, ನನಗೊಂಥರ ಆಯಿತು ಗೊತ್ತಾ. ಹೋಗ್ಲಿ ಬಿಡಿ ಶಾಂತಮ್ಮನವ್ರೆ, ಬೇಜಾರು ಮಾಡ್ಕೋಬೇಡಿ. ಏನು ಸಿಟಿ ಮಾರ್ಕೆಟ್ಗೆ ಒಂದೇ ಬಸ್ಸ? ಅವಳಿಲ್ಲ ಅಂದ್ರೆ ಏನಂತೆ, ಅವಳ ಅಜ್ಜಿ ಅಂತ ಹುಡುಗಿ ಸಿಗ್ತಾಳೆ ನಂಗೆ. ಸಿಗ್ಲೇಬೇಕು. 16 ಕಂಡೀಷನಲ್ಲಿ ಒಂದೇ ಒಂದು ಕಡಿಮೆ ಆಗಿದ್ರು ಈ ಮದ್ವೆಗೆ ನಾವು ಒಪ್ಕೊಳ್ಳೋದಿಲ್ಲ. ಆಯ್ತಾಯ್ತು, ರಿಚ್ ಆಗಿರ್ಬೇಕು, ನನ್ಗಿಂತ 5 ವರ್ಷ ಚಿಕ್ಕವಳಾಗಿರ್ಬೇಕು, ಕೈ ಕಾಲು ಬೆರಳು ಮೂಗು ಕಿವಿಯಿಂದ ಹಿಡಿದು 3 ಅಡಿ ಜಡೆವರೆಗೂ ಪರ್ಫೆಕ್ಟ್ ಆಗಿರ್ಬೇಕು ಅಂತ ಹುಡುಗಿನೇ ಹುಡುಕ್ತೀನಿ. ಸರಿನಾ? ನೀನು ಹುಡ್ಕೋದಲ್ಲ, ನಾನು ಹುಡುಕ್ಬೇಕು. ಅರೇಂಜ್ ಮ್ಯಾರೇಜೇ ಆಗ್ಬೇಕು ನೀನು. ಆಯ್ತು ರೀ ಶಾಂತಾಬಾಯಿ, ಅದು ಬಿಡಿ. ಈಗ ಒಂದು ಇಂಪಾರ್ಟೆಂಟ್ ವಿಷಯಕ್ಕೆ ಬರೋಣ. ನಿನಗೆ ಗೊತ್ತಿರೋದಾದ್ರು ಸ್ಕೂಲಲ್ಲಿ ಒಂದು ಟೀಚರ್ ಕೆಲಸ ಖಾಲಿ ಇದೆಯಾ? ಯಾರಿಗೋ? ನನಗೆ ಬೇಕಾದವ್ರಿಗೆ. ಈಸ್ ಮಾಮ್, ಒಂದು ಚೂರು ಇನ್ಫ್ಲೂಯೆನ್ಸ್ ಮಾಡಿಸಿ ಒಂದು ಟೀಚರ್ ಕೆಲಸ ಕೊಡಿಸ್ತೀಯಾ? ಒಳ್ಳೆ ಟೀಚರ್ ಅವರು. ಯಾರು ಅಂತ ಮೊದಲು ಹೇಳು. ಕೊಡಿಸ್ತೀನಿ ಅಂತ ಮೊದಲು ಹೇಳೋ. ಪ್ರೈಮರಿ ಸ್ಕೂಲ್ ಟೀಚರ್ ಕೆಲಸ ಆದರೆ ಸಾಕು. ಪ್ರೈಮರಿ ಸ್ಕೂಲಾ? ಹೋಗೋ. ನನ್ನ ಕಡೆ ಬೆಳಗ್ಗೆ ಎಲ್ಲ ಕಾಲೇಜು ಯೂನಿವರ್ಸಿಟಿ ಆ ಲೆವೆಲಲ್ಲಿ ಇರೋರು. ಆ ಲೆವೆಲ್ ಇದ್ದರೆ ಹೇಳು, ಲೆಕ್ಚರರ್ ಕೆಲಸ ಕೊಡಿಸ್ತೀನಿ. ಈ ಸಣ್ಣ ಪುಟ್ಟ ಸ್ಕೂಲ್ ವಿಷಯ ಎಲ್ಲ ನನಗೆ ಹೇಳಲೇ ಬಿಡ. ಈಸ್ ಮಾಮ್, ಜಸ್ಟ್ ಪ್ರೈಮರಿ ಸ್ಕೂಲ್ ಕೆಲಸ ಕೊಡಿಸ್ಬಿಟ್ರೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಗೊತ್ತಿಲ್ಲ, ಹೋಗೋ. ಮುಂದಿನ ಸಲ 16 ಕಂಡೀಷನ್ಗೂ ಓಕೆ ಅನ್ನೋಂಥ ಹುಡುಗಿ ಬರ್ತಾಳೆ, ಕಣ್ಣು ಮುಚ್ಕೊಂಡು ಅವಳು ತಾಳಿ ಕಟ್ತೀನಿ ಅಂತ ಹೇಳು, ಅವಾಗ ಕೆಲಸ ಕೊಡಿಸ್ತೀನಿ. ಆಯ್ತು.
ಕೆಲಸ ಕೊಡ್ಸು ಅಂದ್ರೆ ಬ್ಲ್ಯಾಕ್ ಮೇಲ್ ಮಾಡ್ತೀಯಾ? ಬೇಡ ಹೋಗು, ನೀನ್ ಕೊಡ್ಸಿಲ್ಲ ಅಂದೇನಂತೆ ನಿನ್ನ ಯಜಮಾನ್ರ ಕೇಳ್ಬಿಟ್ಟು ನಾನೇ ಕೊಡಿಸ್ತೀನಿ. ಪಾಪ್ಸ್, ನಿಮ್ಮಿಂದ ಒಂದು ಕೆಲಸ ಆಗಬೇಕು. ಮೊದಲು ಅಪ್ಪ ಅಂತ ಕರಿಯೋದು ಕಲ್ತ್ಕೋ. ನೆಕ್ಸ್ಟ್ ಜನ್ಮದಲ್ಲಿ ಕರಿತೀನಿ ಬಿಡಿ ಪಾಪ್ಸ್. ಈಗ ಅರ್ಜೆಂಟಾಗಿ ಒಬ್ರಿಗೆ ಪ್ರೈಮರಿ ಸ್ಕೂಲ್ ಟೀಚರ್ ಕೆಲಸ ಕೊಡಿಸ್ಬೇಕು. ಪ್ರೈಮರಿ ಸ್ಕೂಲ್ ಟೀಚರ್ ಕೆಲಸನ? ಯಾರಿಗೆ? ನನ್ನ ಫ್ರೆಂಡ್ಗೆ. ಗರ್ಲ್ ಫ್ರೆಂಡಾ ಬಾಯ್ ಫ್ರೆಂಡಾ? ಫ್ರೆಂಡ್ ಅಂದ್ರೆ ಫ್ರೆಂಡ್ ಅಷ್ಟೇ, ಹುಡುಗ ಹುಡುಗಿ ಅಂತ ರಾಗ ತೆಗಿಬೇಡಿ. ಇನ್ಫ್ಲೂಯೆನ್ಸ್ ಮಾಡಿಸಿ ಕೆಲಸ ಕೊಡ್ಸಕ್ ಆಗುತ್ತಾ ಇಲ್ವಾ ಅಷ್ಟು ಹೇಳಿ. ಆಗತ್ತೆ, ಬಟ್ ಒಂದು ಕಂಡೀಷನ್. ಗಂಡ ಹೆಂಡತಿ ಇಬ್ರು ಒಂದೇ ಚಾಳಿ. ಏನು ಹೇಳ್ಬಿಡಿ, ಕೇಳ್ಕೊಂಡ್ಬಿಡ್ತಿದೆ. ನಾಳೆಯಿಂದ ನಿನ್ನ ಬೀದಿ ಸುತ್ತೋ ಕೆಲಸ ಎಲ್ಲ ಬಿಟ್ಟು ನನ್ನ ಕಂಪ್ನಿಗೆ ಬಂದು ಕೆಲಸ ಮಾಡಬೇಕು, ಯಜಮಾನ್ಕೆ ನಡೆಸ್ಬೇಕು. ನಾನಾ ನಿಮ್ಮ ಕಂಪ್ನಿಗ? ಅದು ಯಜಮಾನ್ಕೆ ನಡ್ಸಕ್ಕ? ರೀ ಸ್ವಾಮಿ, ಕನ್ಸ್ ಕಾಣಕ್ಕೂ ಒಂದು ಲಿಮಿಟೇಷನ್ ಬೇಡವಾ? ಎಷ್ಟೊಂದು ದುರಾಸೆ ಒಳ್ಳೇದಲ್ಲ ಪಾಪ್ಸ್. ಎಲ್ಲ ನಿನ್ನ ಮಗ ರಾಜನ್ ಥರ ಮೆರೀಲಿ ಅನ್ನೋದು ದುರಾಸೆನೇನೋ? ನೋಡ, ನಿನ್ನ ಫ್ರೆಂಡ್ಗೆ ಕೆಲಸ ಕೊಡಿಸ್ಬೇಕು ಅಂದರೆ ಬಾಯಿ ಮುಚ್ಕೊಂಡು ನಾಳೆಯಿಂದ ಆಫೀಸಿಗೆ ಬಾ. ಇಲ್ಲ ಅಂದ್ರೆ ಕೆಲಸ ಕೊಡ್ಸಲ್ವಾ? ಕೊಡ್ಸಲ್ಲ, ಬೇರೆಯವ್ರ ಕಡೆಯಿಂದ ಕೊಡಿಸೋದಕ್ಕೂ ಬಿಡಲ್ಲ. ನೀವು ಕೇಳಿ ಅಂತ ಗೊತ್ತಿತ್ತು, ಆದ್ರೆ ನಂಬರ್ 1 ಕೇಳಿ ಅಂತ ಇವತ್ತೇ ಗೊತ್ತಾಗಿದ್ರು. ಏನಂದೆ ರಾಸ್ಕಲ್? ರೀ ಸುಮ್ಮನಿರ್ರಿ, ಊರಲ್ಲಿರೋರ್ಗೆಲ್ಲ ಹೆಲ್ಪ್ ಮಾಡ್ತೀರಾ. ಆಫ್ಟರ್ ಆಲ್ ಮಗ ಕೇಳಿದ್ ಒಂದು ಕೆಲಸ ಮಾಡ್ಕೊಳಕ್ಕಾಲ್ವಾ? ನೀವು ಬೇಡ, ನಿಮ್ಮ ಇನ್ಫ್ಲೂಯೆನ್ಸು ಬೇಡ. ನನ್ನ ಫ್ರೆಂಡ್ಗೆ ಹೆಂಗೆ ಕೆಲಸ ಕೊಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗಾದ್ರೆ ನನ್ನ ಕಂಪ್ನಿಗೆ ಬರಲ್ವಾ ನೀನು? ಈ ಜನ್ಮದಲ್ಲಿ ಅದು ಸಾಧ್ಯ ಇಲ್ಲ ಪಾಪ್ಸ್. ನಿಮ್ಮ ಮಗನೇ ಅಲ್ಲಿ MD ಆಗ್ಬೇಕಂತ ಅಷ್ಟೊಂದು ಆಸೆ ಇದ್ರೆ 2ನೇ ಸಂತಾನಕ್ಕೆ ಟ್ರೈ ಮಾಡಿ ಪಾಪ್ಸ್. ಬಾಯ್. 2ನೇ ಸಂತಾನ? ಏನಂದೆ ಬಡವಾ? ಏಯ್, ಇಷ್ಟೊಂದು ದಿಮಾಕ್ ಒಳ್ಳೇದಲ್ಲ ಕಣೋ. ದಿಮಾಕು ಇಸ್ ಮೈ ಬರ್ತ್ ರೈಟ್ ಪಾಪ್ಸ್. ಬರ್ಲಾ? ಯೂಸ್ಲೆಸ್ ಫೆಲೋ, ನಾಲಾಯಕ್. ನಿಮ್ಗೆ ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಡವೇನ್ರಿ? ನಾನು ಕೊಟ್ಟಿರೋ ಕೆಲಸನ ಯಾವ್ದಾರು ಅಚ್ಚುಕಟ್ಟಾಗಿ ಮಾಡಿದ್ದೀರಾ? 3 ದಿವಸ ಆಯ್ತು, ಪತ್ತೇನೇ ಇಲ್ಲ. ಒಂದಾದ್ರೂ ನ್ಯೂಸ್ ತಗೊಂಡ್ಬಂದಿದ್ದೀರಾ? ಅಟ್ಲೀಸ್ಟ್ ನಾನು ಫೋನ್ ಮಾಡಿದ್ರು ರಿಸೀವ್ ಮಾಡ್ತಾ ಇಲ್ಲ. ಯಾವ ಸೀಮೆ ರಿಪೋರ್ಟಿಂಗ್ ಮಾಡ್ತೀರಿ? ನಿಮಗದು ಏನು ಪ್ರಯೋಜನ? ಹಿಂದೆ ಮುಂದೆ ಗೊತ್ತಿಲ್ಲದೆ ನಿಮ್ಮಂಥವ್ರನ್ನ ಕೆಲ್ಸಕ್ಕೆ ತಗೊಂಡಲ್ಲ, ನಾನೇ ಹೊಡ್ಕೋಬೇಕೇನಾರ ತಗೊಂಡು. ಹಾಳಾಗೋಗಿ. ನನ್ನ ಪರಿಚಯದವ್ರಿಗೆ ಸ್ಕೂಲಲ್ಲಿ ಒಂದು ಟೀಚರ್ ಕೆಲಸ ಕೊಡಿಸ್ತೀರಾ ಸರ್? ಏನು ಪ್ರಯೋಜನ? ಹಿಂದೆ ಮುಂದೆ ಗೊತ್ತಿಲ್ಲದೆ ನಿಮ್ಮಂಥವ್ರನ್ನ ಕೆಲ್ಸಕ್ಕೆ ತಗೊಂಡಲ್ಲ, ನಾನೇ ಹೊಡ್ಕೋಬೇಕೇನಾರ ತಗೊಂಡು. ಹಾಳಾಗೋಗಿ. ನನ್ನ ಪರಿಚಯದವ್ರಿಗೆ ಸ್ಕೂಲಲ್ಲಿ ಒಂದು ಟೀಚರ್ ಕೆಲಸ ಕೊಡಿಸ್ತೀರಾ ಸರ್? ಒಳ್ಳೆ ಟೀಚರ್ ಸರ್ ಅವರು, ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರೆ. ಹೈಸ್ಕೂಲು ಕಾಲೇಜು ಬೇಡ, ಜಸ್ಟ್ ಪ್ರೈಮರಿ ಸ್ಕೂಲ್ ಕೆಲಸ ಕೊಡ್ಸಿದ್ರೆ ಸಾಕು ಸರ್. ನಿಮಗೆ ಗೊತ್ತಿರೋ ಕಡೆ ಚೂರೇ ಚೂರು ಇನ್ಫ್ಲೂಯೆನ್ಸ್ ಮಾಡಿಸಿ ಸರ್. ಇನ್ಫ್ಲೂಯೆನ್ಸಾ? ಟೀಚರ್ ಕೆಲ್ಸಕ್ಕ? ನಿನಗೆ ಕೊಟ್ಟಿರೋ ಕೆಲಸನ ನೆಟ್ಟಗೆ ಮಾಡ್ತಾ ಇಲ್ಲ, ಇನ್ಯಾರ್ಗೋ? ನನಗೆ ಮುಖ ತೋರಿಸ್ಬೇಡ, ಹೊಟ್ಟೋಗೋ. ಹಿಂದೆ ಒಂದು ಕೆಲಸ ಸರ್, ಪ್ಲೀಸ್ ಸರ್. ಪಾಪ ಸರ್ ಅವರು. ಓಕೆ ಸರ್, ಥ್ಯಾಂಕ್ ಯು ಸರ್. ಬಾಯ್ ಸರ್. ಹೆಂಗಪ್ಪ ಕೆಲಸ ಕೊಡ್ಸೋದೀಗ? $1.5 ಲಕ್ಷ ಆಗುತ್ತೆ ರೀ ಸರ್. ಒಂದು ಹುಡುಗಿನ ಅಡ್ಮಿಷನ್ ಮಾಡೋಕೆ $1.5 ಲಕ್ಷ? ನಮ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸರ್, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಸರ್. ಆಗಲ್ಲ ರೀ, ಒಂದೊಂದು ಸೀಟ್ಗೆ 2 ಲಕ್ಷ ಕೊಡೋಕ್ಕೆ ತುಂಬ ಜನ ರೆಡಿ ಆಗಿದ್ದಾರೆ ರೀ. ಹಂಗಂತಾರೆ ಸರ್. ಒಂದು ಸೀಟಿಗೆ ಯಾರು 2.5 ಲಕ್ಷ ಕೊಡ್ತಾರೆ ಸರ್? ಅಯ್ಯೋ, ಕೊಟ್ಟಿದ್ದಾರೆ ರೀ. ನಿನ್ನೆ ಮೊನ್ನೆ 3 ಸೀಟ್ ಸೇಲ್ ಮಾಡಿದ್ದೀನಿ, 5.5 ಲಕ್ಷಕ್ಕೆ. ಉಳಿದಿರೋದು 4 ಸೀಟು. ಆದರೂ ಇದು ತಪ್ಪಲ್ಲ ಸರ್. ಸರ್ಕಾರ ರಿಸರ್ವೇಷನ್ಗೆ ಅಂತ ಸೀಟ್ ಕೊಟ್ಟರೆ ನೀವು ಹಿಂಗೆ ದುಡ್ಡು ಮಾರ್ಕೋಬೋದಾ? ಅಯ್ಯೋ, ನಿಮ್ಮ ನಿಯತ್ತ ಬದುಕ್ತೀನಿ ಅಂದರೆ 3 ಅಡಿ ಮಣ್ಣು ಸಿಗಲ್ಲ ರೀ. ನಿಮ್ಮ ಹುಡುಗಿಗೆ ಸೀಟ್ ಬೇಕು ಅಂದರೆ 1.5 ಲಕ್ಷ ತಗೊಂಡು ಬನ್ನಿ, ಇಲ್ಲಾಂದ್ರೆ ಯಾವ್ದಾದ್ರು ಗೌರ್ಮೆಂಟ್ ಸ್ಕೂಲ್ ತಗೊಂಡೋಗಿ ಸೇರಿಸ್ರಿ. ಬರಲ್ಲ ಸರ್ ಆಯಿತು ಸರ್, ಹೆಂಗೋ ಅಡ್ಜಸ್ಟ್ ಮಾಡ್ಕೊಡ್ತೀವಿ. ಆದರೂ ನೀವು ಈ ಥರ ಕಳ್ತನ ದುಡ್ಡು ಮಾಡ್ಕೊಳ್ಳೋದು
ಯಾರಿಗೂ ಗೊತ್ತಾಗಲ್ವಾ ಸರ್? ಯಾರಿಗೆ ಗೊತ್ತಾಗುತ್ತೆ ರೀ? ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡಿರ್ತೀವಿ. ಈ ಸ್ಕೂಲೇ ನಮ್ಮದು ರೀ. ಯಾವಾಗ ಕೊಡ್ತೀರಾ ದುಡ್ಡು? ಎಲ್ಲ ಕ್ಯಾಶಲ್ಲೇ ಆಗಬೇಕಪ್ಪ. ಆಯಿತು ಸರ್, ನಾಳೆನೇ ಬಂದು ದುಡ್ಡು ಕೊಟ್ಟು ಅಡ್ಮಿಷನ್ ಮಾಡಿಸ್ಬಿಡ್ತೀನಿ. ಬರಲಾ ಸರ್? ಸರಿ, ಹೊರಡಿ. ಹಾಂ ಹೇಳ್ರಿ. ನಾವೇನು ಹೇಳೋದು ಸರ್, ಎಲ್ಲ ನೀವೇ ಹೇಳಿದ್ದೀರಲ್ಲ. ಎಷ್ಟು ಲಕ್ಷ ಲಂಚ ತೊಗೋತೀರಾ, ಎಷ್ಟು ಸೀಟ್ ಮಾಡ್ಕೋತೀರಾ, ಎಲ್ಲ ಡೀಟೇಲಾಗಿ ವಿಡಿಯೋ ರೆಕಾರ್ಡ್ ಆಗಿದೆ. ವಾಟ್ ಯು ಮೀನ್? ಯಾರೇ ನೀವು? ಯಾರು ಮಾತಾಡೋದು? ನಾವಾ ಇಂಥ ಒಳ್ಳೆ ಸ್ಕೂಲಲ್ಲಿ ಸೇರ್ಕೊಂಡ್ರು ನಿಮ್ಮಂಥ ಹೆಗ್ನಗಳನ್ನ ಹಿಡಿಯೋಕೆ ಬಂದಿರೋ ದೃಶ್ಯ ನ್ಯೂಸ್ ರಿಪೋರ್ಟರ್ ಅಭಯ್ ಶೇಖರ್ ಅಂತ. ಸರ್, ಯಾಕೆ ಸರ್ ಈಗ ಮಾಡಿದ್ರಿ? ಎಲ್ಲಿದ್ದೀರಾ ನೀವೀಗ? ಚಾನಲ್ ಕಡೆಗೆ ಹೋಗ್ತಾ ಇದ್ದೀನಿ. ಸಂಜೆ 7 ಗಂಟೆಗೆ ದೃಶ್ಯ ನ್ಯೂಸಲ್ಲಿ ಸ್ಪೆಷಲ್ ಪ್ರೋಗ್ರಾಮ್ ಬರುತ್ತೆ. ನಿಮ್ಮ ಮುಖವಾಡ ಎರಡನ್ನು ನೀಟಾಗಿ ಬಯಲು ಮಾಡ್ತೀವಿ. ನೋಡಿ, ಎಂಜಾಯ್ ಮಾಡಿ. ಸರ್ ಹಾಗೆಲ್ಲ ಮಾಡೋಕೆ ಹೋಗ್ಬಿಡಿ ಸರ್. ನಿಮ್ಮ ಕೈ ಮುಗಿತೀನಿ ಸರ್. ನಿಮ್ಮ ಹುಡುಗಿಗೆ ಫ್ರೀಯಾಗಿ ಸೀಟ್ ಕೊಡಿಸ್ತೀನಿ ಸರ್. ಬನ್ನಿ ಸರ್ ವಾಪಸ್ಸು. ಸಾಧ್ಯನೇ ಇಲ್ಲ. ಹಗಲು ರಾತ್ರಿ ಕೆಲಸ ಮಾಡಿ ಎಷ್ಟೋ ಜನ ಮಕ್ಕಳು ಫೀಸ್ ಕಟ್ಟೋಕೆ ಒದ್ದಾಡ್ತಿದೆ. 2 ಲಕ್ಷ ಲಂಚ ಬೇಕೇನೆ ನಿನಗೆ? ಇವತ್ತಿಗೆ ನಿನ್ನ ಕತೆ ಮುಗೀತು ಅನ್ಕೋ. ಸರ್ ಏನೋ ಎಡವಟ್ಟು ಆಗ್ಬಿಡ್ತು ಸರ್. ಇನ್ನೊಂದ್ಸಲ ಹಾಗೆಲ್ಲ ಮಾಡೋದಿಲ್ಲ ಸರ್. ತಿತ್ಕೊಳ್ತೀವಿ ಸರ್. ದಯವಿಟ್ಟು ಬಿಟ್ಬಿಡಿ ಸರ್. ನಾನು ನಿಮ್ಮನ್ನ ಬಿಡಬೇಕು ಅಂದರೆ 2 ಕಂಡೀಷನ್ ಇದೆ. ಏನು ಹೇಳಿ ಸರ್? ಅರ್ಧಕ್ಕರ್ಧ ಶೇರ್ ಬೇಕಾದ್ರೆ ಕೊಡ್ತೀನಿ ಸರ್. ನಿನ್ನ ಜನ್ಮಕ್ಕೆ ಲಂಚ್ ದುಡ್ಡು ತೊಗೊಂಡೋಗಿ ನೀನು ಹೆಣದ ಮೇಲೆ ಹಾಕೋ. ನೋಡ್ರಿ, ಇವತ್ತಂದ್ರೆ ಇವತ್ತೇ ನೀವು ಯಾರ ಹತ್ರ ಕಮಿಷನ್ ಇಸ್ಕೊಂಡು ದುಡ್ಡು ಮಾಡಿದಿರೋ ಅವ್ರ ದುಡ್ಡೆಲ್ಲ ವಾಪಸ್ ಕೊಡಬೇಕು. ಇನ್ಯಾವತ್ತು ಲಂಚಕ್ಕೆ ಕೈ ಚಾಚಲೇಬಾರ್ದು. ಆಯಿತು ಸರ್. ನಮ್ಮ ತಾಯಣ್ಣಗೂ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ ಸರ್. ಇನ್ಯಾವತ್ತು ಕಮಿಷನ್ಗೆ ಆಸೆನೇ ಪಡೋದಿಲ್ಲ ಸರ್. ಸದ್ಯ ನನ್ನ ಕೆಲಸ ಉಳ್ಕೊಂಡ್ರೆ ಅಷ್ಟೇ ಸಾಕು ಸರ್. ಗುಡ್. ನನ್ನ 2ನೇ ಕಂಡೀಷನು ಇದೆ. ಶಾಲಿನಿ ಅಂತ ಒಬ್ರು. ನೋಡ್ರಿ, ಇವತ್ತಂದ್ರೆ ಇವತ್ತೇ ನೀವು ಯಾರ ಹತ್ರ ಕಮಿಷನ್ ಇಸ್ಕೊಂಡು ದುಡ್ಡು ಮಾಡಿದಿರೋ ಅವ್ರ ದುಡ್ಡೆಲ್ಲ ವಾಪಸ್ ಕೊಡಬೇಕು. ಇನ್ಯಾವತ್ತು ಲಂಚಕ್ಕೆ ಕೈ ಚಾಚಲೇಬಾರ್ದು. ಆಯಿತು ಸರ್. ನಮ್ಮ ತಾಯಣ್ಣಗೂ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ ಸರ್. ಇನ್ಯಾವತ್ತು ಕಮಿಷನ್ಗೆ ಆಸೆನೇ ಪಡೋದಿಲ್ಲ ಸರ್. ಸದ್ಯ ನನ್ನ ಕೆಲಸ ಉಳ್ಕೊಂಡ್ರೆ ಅಷ್ಟೇ ಸಾಕು ಸರ್. ಗುಡ್. ನನ್ನ 2ನೇ ಕಂಡೀಷನು ಇದೆ. ಶಾಲಿನಿ ಅಂತ ಒಬ್ರು ಪ್ರೈಮರಿ ಸ್ಕೂಲ್ ಟೀಚರ್ ಇದ್ದಾರೆ. ಅವ್ರು ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ. ಅವ್ರಿಗೆ ನಿಮ್ಮ ಸ್ಕೂಲಲ್ಲಿ ಒಂದು ಟೀಚರ್ ಕೆಲಸ ಕೊಡಬೇಕು. ಹಾಗೆ ಸಂಬಳನೂ ಜಾಸ್ತಿ ಕೊಡಬೇಕು. ಅಷ್ಟೇನಾ ಸರ್? ಪ್ರಿನ್ಸಿಪಾಲ್ ಅವ್ರ ಹತ್ರ ಈಗಲೇ ಮಾತಾಡ್ತೀನಿ ಸರ್. ನಾಳೆ ಬೆಳಗ್ಗೆ ಅವ್ರನ್ನ ಡ್ಯೂಟಿಗೆ ಜಾಯಿನ್ ಮಾಡ್ಕೊಳ್ಳೋಕೆ ಹೇಳ್ತೀನಿ ಸರ್. ಸರಿನಾ ಸರ್? ಗುಡ್. ನಾಳೆ ಇಷ್ಟೊತ್ತಿಗೆ ಶಾಲಿನಿ ಟೀಚರ್ ನಿಮ್ಮ ಸ್ಕೂಲಲ್ಲಿ ಪಾಠ ಮಾಡ್ತಿರ್ಬೇಕು. ಇಲ್ಲ ಅಂದರೆ ಗೊತ್ತಲ್ಲ. ಸರಿ ಸರ್. ಎಸ್. ಮೇಘಶ್ಯಾಮಂ ಪೀಠಕೌಶೇಯವಾಸಂ ಶ್ರೀವತ್ಸಾಂಗಂ ಕೌಸ್ತುಭೋದ್ಭಾಸಿತಾಂಗಂ ಪುಣ್ಯೋಪೇತಂ ಪುಂಡರೀಕಾಕ್ಷ. ಅಪ್ಪ, ಅಮ್ಮ, ಏ ದಿಶಾ, ನನ್ನ ಸೊಂಟ ಯಾಕೋ ತುಂಬ ನೋವಾಗ್ತಿದೆ ಕಣೆ. ಸ್ವಲ್ಪ ಐರನ್ ಮಾಡಿಬಿಡೆ. ನಾನು ಬ್ಯುಸಿ ಇದ್ದೀನಮ್ಮ. ಪ್ರತಿಮನ್ಗೆ ಹೇಳ್ಬಿಡು. ಓ, ಅವಳಿಗೆ ಯಾಕೆ ಹೇಳಬೇಕು? ಎಲ್ಲನೂ ಅವಳಿಗೆ ಹೇಳೋಕ್ಕಾಗತ್ತಾ? ಬಿಡಮ್ಮ, ನನಗೇನು ಬೇಜಾರಿಲ್ಲ. ಮನೆ ಕೆಲಸ ಮಾಡಿದ್ರೆ ಮನೆ ದೇವ್ರ ಕೆಲಸ ಮಾಡ್ದಂಗಂತೆ. ನಾನು ಐರನ್ ಮಾಡ್ತೀನಿ. ರಂಗ, ಕರುಣೆ ತೋರಿಸೋ. ನನ್ನ ಮಗಳು ನಿನ್ನ ಮೇಲೆ ಇಟ್ಟಿರೋ ನಂಬಿಕೆನೇ ಕಳ್ಕೊಂಡ್ಬಿಡ್ತಾಳೆ ಕಣೋ. ಏನಾದರೂ ದಾರಿ ಮಾಡೋ. ಅವ್ನು ಮಾಡಲ್ಲ ಬಿಡಮ್ಮ. ಅವನಿಗೆ ತುಂಬಾ ಜನ ಭಕ್ತರಿದ್ದಾರೆ. ಅದ್ರಲ್ಲಿ ನಾನೊಬ್ಳು ಮೈನಸ್ ಆದ್ರೆ ಅವನಿಗೇನು ನಷ್ಟ ಆಗಲ್ಲ. ಬಿಡ್ತು ಅಲ್ಲೇ. ಅವನಿಗೆ ನಿನ್ನ ಮೇಲೆ ಕರುಣೆ ಬಂದು ನೀನು ವರ ಕೊಡಬೇಕು ಅನ್ನೋ ಟೈಮಲ್ಲಿ ನೀನು ಈ ಮಾತಂದ್ರೆ ಅವ್ನು ಸಿಟ್ಟು ಮಾಡ್ಕೊಂಡ್ಬಿಟ್ರೆ? ಮಾಡ್ಕೊಳ್ಳಿ ಬಿಡಮ್ಮ, ನನ್ಗದು ಅಭ್ಯಾಸ ಆಗ್ಬಿಟ್ಟಿದೆ. ಅಕ್ಕ ಅಕ್ಕ, ನಿನ್ನ ಹೆಸ್ರಿಗೆ ನೋಟಿಸ್ ಬಂದಂಗಿದೆ. ಇಷ್ಟು ಬೇಗ ಬಂದ್ಬಿಡ್ತಾ? ಯಾರು ಸಾಲ್ಗಾರ್ ನೋಟಿಸೋ ಏನೋ. ಅಯ್ಯೋ ರಂಗ, ರಂಗನ ಬಗ್ಗೆ ಉಡಾಫಿಯಾಗಿ ಮಾತಾಡಬೇಡ ಅಂತ ಎಷ್ಟು ಸಲ ಹೇಳಿದೆ. ಕೇಳ್ದೆ ನನ್ನ ಮಾತು? ಈಗ ನೋಡು, ಕೊಟ್ಟಿದ್ದಾನೆ ಕೈ. ಅಮ್ಮ, ಅಕ್ಕ, ಏನೇ ಅದು? ಕನಕ ಎಜುಕೇಶನ್ ಟ್ರಸ್ಟಿಂದ ಇಂಟರ್ವ್ಯೂ ಕರೆದಿದ್ದಾರೆ. ನನ್ ಕೆಲಸ ಕೊಡ್ತಾರಂತೆ. ಹೌದಾ? ನಾ ಹೇಳಿಲ್ಲ ರಂಗ ನಮ್ದವ್ರ ಕೈ ಬಿಡಲ್ಲ ಅಂತ?
ಈಗ ತಾನೇ ಕೈ ಕೊಟ್ಟ ಅಂದಲ್ಲಮ್ಮ. ಸುಮ್ಮನೆ ಕೈ ಹಿಡಿಯೋನು ಕೈ ಕೊಡೋನು ಎಲ್ಲ ನಮ್ಮಪ್ಪನೇ. ಶಾಲಿನಿ ಕೆಲಸ ಗ್ಯಾರಂಟಿ ತಾನೇ? ಇಲ್ಲಿ ಬರ್ತಿರೋದು ನೋಡಿದ್ರೆ ಹಾಗೆ ಅನ್ಸುತ್ತಮ್ಮ. ಆದರೆ ನಾನು ಈ ಸ್ಕೂಲ್ಗೆ ಅಪ್ಲಿಕೇಶನ್ನೇ ಹಾಕಿಲ್ಲ. ಅವ್ರಾಗ ಅವರೇ ಲೆಟರ್ ಹೇಗೆ ಕಳ್ಸೋಕ್ಕಾಗುತ್ತಮ್ಮ? ಅಡ್ರೆಸ್ ಏನಾದರೂ ಮಿಸ್ ಆಗಿದೆಯೇನಕ್ಕ? ಇಲ್ಲ ಕಣೆ, ಇದು ನನಗೆ ಬಂದಿರೋದು. ನಮ್ಮ ಸ್ಕೂಲ್ಗೆ ನೀವೇ ಜಾಯಿನ್ ಆಗಬೇಕು ಅನ್ನೋ ಥರ ಬಂದಿದೆ. ನಾನು ಅಪ್ಲಿಕೇಶನ್ನೇ ಫಿಲ್ ಮಾಡಿಲ್ಲ. ಹಾಗಾದ್ರೆ ನನಗೆ ಹೇಗೆ ಬರೋಕ್ಕೆ ಸಾಧ್ಯ? ಅಯ್ಯೋ, ಇದೆಲ್ಲ ನಮ್ಮಪ್ಪ ರಂಗಂದೇ ಕೈವಾಡ ಕಣೆ. ಯಾವುದೋ ರೂಪದಲ್ಲಿ ಬಂದು ನಿನಗೆ ಸಹಾಯ ಮಾಡ್ತಿದ್ದೇನೆ. ತಡ ಮಾಡಬೇಡ, ಬೇಗ ಹೊರಡೆ. ಹಿಂಗೆಲ್ಲ ಪವಾಡ ಆಗೋದು ಸಾಧ್ಯನೇನಮ್ಮ?